ಮಾಡೆ ಸ್ಟೂಡೆಂಟ್ಸ್, ನಮ್ಮ SSLC ವಿದ್ಯಾರ್ಥಿಗಳಿಗೆ 2024 ಮತ್ತು 25ನೇ ಸಾಲಿನ ಫಾರ್ಮೇಟಿವ್ ಅಸೆಸ್ಮೆಂಟ್ 3 FA3 ಎಕ್ಸಾಮ್ಸ್ಗಳು ಡಿಸೆಂಬರ್ ತಿಂಗಳ 4ನೇ ವೀಕ್ನಲ್ಲಿ ಸ್ಟಾರ್ಟ್ ಆಗ್ತವೆ. ಸೊ ಇನ್ನೂ ಟೈಮ್ ಇದೆ, ಬಟ್ ಅಷ್ಟರೊಳಗೆ ನಾವು ಯಾವ ರೀತಿ ಸ್ಟಡಿ ಮಾಡಬೇಕು, ಏನೇನು ಪೋರ್ಷನ್ ಬರುತ್ತಾ, ಅಥವಾ ಇಂಗ್ಲಿಷ್ ಗ್ರಾಮರ್ ಟಾಪಿಕ್ಸ್ ಯಾವ ಹಾಕ್ತಾರೆ, ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಮತ್ತು ಎಷ್ಟೆಷ್ಟು ಅಂಕದ ಪ್ರಶ್ನೆ ಕೇಳಬಹುದು ಅದನ್ನು ಕೂಡ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ಟೈಟಲ್ ಕೊಟ್ಟಿದ್ದೀನಿ 2024 ಮತ್ತು 25ನೇ ಸಾಲಿನ SSLC ಇಂಗ್ಲಿಷ್ FA3 ಅಂತ ಸಿಲೆಬಸ್ ಅಂತ ಕೊಟ್ಟಿದ್ದೀನಿ. ಫಾರ್ಮೇಟಿವ್ ಅಸೆಸ್ಮೆಂಟ್ 3 ಅಂತ ಕರಿತೀವಿ, ರೂಪನಾತ್ಮಕ ಮೌಲ್ಯಮಾಪನ 3 ಅಂತ ಕೂಡ ಕರಿತೀವಿ. ಓಕೆ ಮಾಡಿ ಸ್ಟೂಡೆಂಟ್ಸ್, ಸ್ವಲ್ಪ ಮಾಹಿತಿ ಹೇಳ್ಬಿಡ್ತೇನೆ. ಸೊ ಇದು ರೂಪನಾತ್ಮಕ ಮೌಲ್ಯಮಾಪನ ಅಂತಂದ್ರೆ FA3 ಅಂತಂದ್ರೆ ಕೇವಲ ರಿಟರ್ನ್ ಅಷ್ಟೇ ಅಲ್ಲ. ನಾನು ಇಲ್ಲಿ ಹೇಳ್ತಾ ಇರೋದು ರಿಟರ್ನ್ ಅಷ್ಟೇ ಹೇಳ್ತಿದ್ದೀನಿ, ಬಟ್ ಆಕ್ಚುಲಿ ಇದರಲ್ಲಿ ಎರಡು ಆಕ್ಟಿವಿಟೀಸ್ಗಳು ಬರ್ತಾವೆ. ಆಕ್ಟಿವಿಟಿ 5 ಪ್ಲಸ್ ಆಕ್ಟಿವಿಟಿ 6 ಅಂತೇಳಿ. ಓಕೆ, ಸೊ ಇದ್ರು 15 ಮಾರ್ಕ್ಸ್, ಇದಕ್ಕೆ 15 ಮಾರ್ಕ್ಸ್ ಇರ್ತಾವೆ ಟೋಟಲ್. ಇದು 30 ಮಾರ್ಕ್ಸ್ ಆಯ್ತು, ಇದು ಆಕ್ಟಿವಿಟೀಸ್. ಇದ್ರ ಜೊತೆಗೆ ನಾವು ಸಾಧನಾ ಪರೀಕ್ಷೆ ರೂಪನಾತ್ಮಕ ಮೌಲ್ಯಮಾಪನ ಅಂತ ರಿಟರ್ನ್ ಎಕ್ಸಾಮ್ ತಗೋತೀವಿ. ಈ ಫಾರ್ಮೇಟಿವ್ ಅಸೆಸ್ಮೆಂಟ್ 3 ದಲ್ಲಿ ಇದಕ್ಕೆ 20 ಮಾರ್ಕ್ಸ್ ರಿಟರ್ನ್ ತಗೋತೀವಿ. ಟೋಟಲ್ 50 ಆಗತ್ತ. ಸೊ ಇದನ್ನೆಲ್ಲವನ್ನು ಸೇರಿ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ 3 ಅಂತ ಕರಿತೀವಿ. ನಿಮ್ದಲ್ಲಿ ಇಟ್ಕೊಡ್ರಿ. ಓಕೆ, ನೀವು ಇದ್ರ ಜೊತೆಗೆ ಎರಡು ಆಕ್ಟಿವಿಟೀಸ್ ಗಳನ್ನ ಬರಿಬೇಕಾಗತ್ತ. ಆ ಎರಡು ಆಕ್ಟಿವಿಟೀಸ್ಗೆ 15, ಈಚ್ ಆಕ್ಟಿವಿಟೀಸ್ ಕ್ಯಾರೀಸ್ 15 ಮಾರ್ಕ್ಸ್. ಸೊ ಅದನ್ನ ಅದ್ರ ಜೊತೆಗೆ ಇದು 20 ಮಾರ್ಕ್ಸ್ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರೋದು. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇವಾಗ. ಓಕೆ, ಎಸ್, ಇಷ್ಟು ಬರ್ದರೆ ನೀವು ಫಾರ್ಮೇಟಿವ್ ಅಸೆಸ್ಮೆಂಟ್ 3 ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಮಂತ್ ಆಫ್ ಡಿಸೆಂಬರ್, ಸೊ 4th ವೀಕ್ ದಲ್ಲಿ ಇವು ಅಷ್ಟರಲ್ಲಿ ಮುಗಿಸ್ಬೇಕಾಗತ್ತೆ. ಓಕೆ, ರೈಟಾ? ಆಕ್ಟಿವಿಟೀಸ್ 5 ಮತ್ತು 6 ಏನೇನು ಕೊಡ್ತಾರೆ ಸರ್ ಅಂತ, ಇದಕ್ಕೆ ಏನ್ ಗ್ರಾಮರ್ ಟಾಪಿಕ್ಸ್ ಇರ್ತಾವ ನೋಡ್ರಿ, ನಾನು ಏನ್ ಹೇಳ್ತಿಲ್ಲ ಅದ್ರ ಮ್ಯಾಗನೆ ಆಕ್ಚುಲಿ ಕೊಡ್ಬೇಕು. ಆಕ್ಟಿವಿಟೀಸ್ ಗಳನ್ನ ಕಂಡಕ್ಟ್ ಮಾಡ್ಬೇಕಾಗತ್ತ. ಸೊ HNH ಈಗೆಲ್ಲ ಬುಕ್ಲೆಟ್ ಅದು ಮಾಡ್ತಾ ಇದ್ದಾರೆ ಟೀಚರ್ಸ್, ಅದನ್ನು ಬಹಳ ಬೆಸ್ಟ್. ಯಾಕಂದ್ರೆ ಇಂಟರ್ನಲ್ ಅಸೆಸ್ಮೆಂಟ್ ಟೀಮ್ ಅಂತ ಹೊಂಟಿದೆಯಲ್ಲ, ಸೊ ಅದಕ್ಕೆ ಅನುಕೂಲ ಕೂಡ ಆಗತ್ತೆ. ಓಕೆ, ಎಸ್ ಎಸ್, ಇಲ್ಲಿ ನೋಡ್ರಿ, ನಾನು ಫಸ್ಟ್ ಟೆಕ್ಸ್ಟ್ ಹೇಳ್ತೀನಿ, ಯಾವ ಲೆಸನ್ಸ್ ಬರ್ತಾವ ಪೋಯಮ್ ಎಂದು ಕೇಳ್ತಾ ಇರ್ತೀವಿ. ಯೂನಿಟ್ ನಂಬರ್ 5 ಮತ್ತು ಯೂನಿಟ್ ನಂಬರ್ 6 ಅಂತೂ ಕಂಪಲ್ಸರಿ ಕೇಳ್ತಾರೆ. ಯೂನಿಟ್ ನಂಬರ್ 5 ದಲ್ಲಿ ದ ಕನ್ಸರ್ಟ್ ಕೇಳ್ತಾರೆ. ಸೊ ಇದ್ರ ಜೊತೆಗೆ ಪೋಯಮ್ ಕೂಡ ಇರುತ್ತೆ. ಯಾವ್ದಂತಂದ್ರೆ ಜಾಸ್ ಪೋಯಮ್ 2. ಸೊ ಜಾಸ್ ಪೋಯಮ್ 2 ಸಮರಿಯನ್ನ ಮಾಡ್ರಿ ಅಂತ ನಾವು ಹೇಳ್ತೀವಿ ವಿದ್ಯಾರ್ಥಿಗಳು. ಯಾಕಂದ್ರೆ ಎಕ್ಸಾಮ್ ದಲ್ಲಿ, ಮೇನ್ಸ್ ಎಕ್ಸಾಮ್ ದಲ್ಲಿ ಸಮರಿನೇ ಕೇಳ್ತಾರೆ. 99.9%, 100% ಕೂಡ ಅನ್ಕೋಬಹುದು. ಸೊ ಸಮರಿನೇ ಕೇಳ್ತಾರೆ. ಸಮರಿಯನ್ನ ಫಸ್ಟ್ ಮಾಡಿ, ಅದಾದ ನಂತರ ಎಕ್ಸ್ಟ್ರಾ ಏನಂತ ಮಾಡ್ರಿ, ಇದ್ರ ಕ್ವಶನ್ ಆನ್ಸರ್ಸ್ ಮಾಡ್ತಾರೆ. ಎಕ್ಸ್ಟ್ರಾ ಸರ್ ಕ್ವಶನ್ ಆನ್ಸರ್ ಮಾಡೋದಾದ್ರೆ ಏನ್ ಮಾಡ್ಬೇಕು ಸರ್? ನನ್ನ ಪ್ರಕಾರ 5 to 6 ಸೆಂಟೆನ್ಸಸ್ ಕ್ವಶನ್ ಆನ್ಸರ್ಸ್ ಮಾಡ್ರಿ. ಅಂದ್ರೆ 3 ಮಾರ್ಕ್ಸ್ ಕೇಳುವಂತ ಲಾಂಗ್ ಆನ್ಸರ್ಸ್ ಕ್ವಶನ್ಸ್ ಅಂತ ಏನ್ ಕರಿತೀವಿ ಅದನ್ನ ಮಾಡಿದ್ರೆ ಸಮರಿ ಮಾಡಿದ್ರೆ ಮುಗಿದ್ರಿ. ಸೊ 5 to 6 ಸೆಂಟೆನ್ಸ್ ಕ್ವಶನ್ಸ್ ಏನೇ ಕೇಳಿದ್ರು ಇದನ್ನೇ ಬಂದಿದೆ ಅಂತ ಕೂಡ ನಾವು ಹೇಳ್ತಿರ್ತೀವಿ. ರೈಟ್ ಸರ್? ಇದನ್ನ ಬಿಟ್ಟು ನಾವು ಎಕ್ಸ್ಟ್ರಾ ಓದ್ಕೋತೀವಿ ಅಂದ್ರೆ ಕ್ವಶನ್ ಆನ್ಸರ್ಸ್ ಓದ್ಕೊಡ್ರಿ, 2 ಮಾರ್ಕ್ಸ್ ಕ್ವಶನ್ ಓದ್ಕೊಡ್ರಿ, 2-3 ಸೆಂಟೆನ್ಸ್ ಕ್ವಶನ್ಸ್ ಓದ್ಕೊಡ್ರಿ, ಅಥವಾ ಅದು ಎಕ್ಸ್ಟ್ರಾ ರೀ. ನನ್ನ ಪ್ರಕಾರ ಇಷ್ಟು ಮಾಡಿದ್ರೆ ಇವಾಗ ಸಾಕಾಗತ್ತೆ. ಓಕೆ, ರೈಟಾ? SSLC ಮೇನ್ಸ್ ಎಕ್ಸಾಮ್ ನ ತಯಾರಿಯಲ್ಲಿ ಇಟ್ಕೊಂಡು ಮತ್ತು ನಾವು FA3 ದಲ್ಲಿನೂ ಇದೇ ರೀತಿ ಕೇಳ್ಬೇಕಾಗತ್ತಂತ ನಾನು ಅನ್ಕೊಂಡಿದ್ದೀನಿ. ಸರ್ ಇದನ್ನೆಲ್ಲಾನು ಬಿಟ್ಟು ನಾವು ಎಲ್ಲಾನು ಓದ್ಕೋಬೇಕಾದ್ರೆ ಏನ್ ಮಾಡ್ರಿ ಅಂತಂದ್ರೆ, ನಾ ಇಲ್ಲಿ ಹೇಳ್ತೀನಿ ನೋಡ್ರಿ. ಕನ್ಸರ್ಟ್ ಲೆಸನ್ ದಿಂದ 2 ಮಾರ್ಕ್ಸ್ ಕ್ವಶನ್ಸ್ ನೋಡ್ಕೊಡ್ರಿ, 3 ಮಾರ್ಕ್ಸ್ ಕ್ವಶನ್ಸ್ ನೋಡ್ಕೊಡ್ರಿ, 3 ಮಾರ್ಕ್ಸ್ ಕ್ವಶನ್ಸ್. ಸರ್ 2 ಮಾರ್ಕ್ಸ್ ಕ್ವಶನ್ಸ್ ಅಂದ್ರೆ ಏನ್ ಸರ್? 2-3 ಸೆಂಟೆನ್ಸಸ್ ಕ್ವಶನ್ಸ್ ನೋಡ್ಕೊಡ್ರಿ. ಸೊ 3 ಮಾರ್ಕ್ಸ್ ಕ್ವಶನ್ಸ್ ಅಂದ್ರೆ 5 to 6 ಸೆಂಟೆನ್ಸಸ್ ಕ್ವಶನ್ಸ್ ನೋಡ್ಕೊಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ 3 ಮಾರ್ಕ್ಸ್ ಕ್ವಶನ್ಸ್ ಅಂದ್ರೆ ಎಕ್ಸ್ಟ್ರಾಕ್ಟ್ಸ್ ಗಳನ್ನ ನೋಡ್ಕೊಡ್ರಿ, ಅಥವಾ RC ಅಂತ ಕರಿತೇವಿ, ಅಥವಾ ರೆಫರೆನ್ಸ್ ಟು ದಿ ಕಾಂಟೆಕ್ಸ್ಟ್ ಅಂತ ಕರಿತೇವಿ, ಅಥವಾ ಯಾರು ಯಾರಿಗೆ ಹೇಳಿದ್ರು ಅಂತ ಕ್ವಶನ್ಸ್ ಇರ್ತಾವ ಅಂತ ಕ್ವಶನ್ಸ್. ಕ್ಲಿಯರ್ ಆಯ್ತಾ? ಇಷ್ಟು ಬಿಟ್ಟು ಮತ್ತೇನು ನೋಡ್ಕೋಬೇಕನ್ಸ 1 ಮಾರ್ಕ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಏನು ನೋಡೋದು ಅವಶ್ಯಕತೆ ಇಲ್ಲ. ಇಷ್ಟನೇ ಮೇನ್ಸ್. ನಾ ಎಷ್ಟು ಹೇಳ್ತೀನಿ ಅಷ್ಟನ್ನ ಪರ್ಫೆಕ್ಟ್ ಮಾಡಿ ಸಾಕು. ಮತ್ತೆ ಯಾವ್ದು ಕ್ವಶನ್ಸ್ ನೋಡ್ಲಿಕ್ಕೆ ಹೋಗ್ಬೇಡ. ಅದಕ್ಕೆ ನಾ ಹೇಳ್ತೀನಿ, ಈ 2 ಮಾರ್ಕ್ಸ್ ಕ್ವಶನ್ಸ್ ಒಂದ್ ಕಡೆ ಬರೀರಿ, 3 ಮಾರ್ಕ್ಸ್ ಕ್ವಶನ್ ಒಂದ್ ಕಡೆ ಬರೀರಿ, 3 ಮಾರ್ಕ್ಸ್ ಕ್ವಶನ್ಸ್ ಫೇರ್ ಸತೆ ಹಿಂಗೆ ಬರಿ ಅಂತ ನಾನು ನಮ್ಮ ವಿದ್ಯಾರ್ಥಿಗಳು ಹೇಳ್ತಿದ್ದೀನಿ. ಫೇರ್ ನಲ್ಲೂ ಕೂಡ ಹಿಂಗೆ ಬರೀರಿ. ಯಾಕಂದ್ರೆ ಉಳ್ಕಿದ್ ಯಾವ್ದು ಕೇಳಲ್ರಿ, ಗಜಿಬಿಜಿ ಆಗ್ತದೆ ನಮ್ಮ ಸ್ಟೂಡೆಂಟ್ಸ್ ಗೆ. ಏನ್ ಕ್ಲಿಯರ್ ಕಟ್ ಆಗಿ ಕೇಳ್ತಿದ್ದಾರೆ ಅದ್ರ ಬಗ್ಗೆ ಸಾಕು ಸ್ಟಡಿ ಮಾಡೋದು.
ಅರ್ಥ ಮಾಡ್ಕೊಳ್ಳೋಣ, ಸ್ಟಡಿ ಮಾಡೋಣ. ರೈಟಾ? ಇದೇ ರೀತಿ ನೀವು ಇಲ್ಲಿನೂ ಮಾಡಬಹುದು. ಎಕ್ಸ್ಟ್ರಾ ಸ್ಟೇಟ್ಮೆಂಟ್ ಸರ್ ನಮ್ಗೆ ಜಾಸ್ತಿ ಪಾಯಿಂಟ್ ಅಂದ್ರೆ ಮತ್ತೆ ನೋಡ್ಕೋದು ಎಕ್ಸ್ಟ್ರಾ ಅಂದ್ರೆ ಇದೇ ರೀತಿ ಕ್ವಶನ್ಸ್ ನೋಡ್ಕೋದು. ರೈಟ್? ಇದಾದ ನಂತರ ಯೂನಿಟ್ ನಂಬರ್ 6 ನೋಡ್ಕೋಬೇಕಾಗತ್ತ. ಬ್ಯೂಟಿಫುಲ್ ಲೆಸನ್ ದ ಡಿಸ್ಕವರಿ ಪ್ಲೇ ಇದೆ, ನಾಟಕ. ಆಮೇಲೆ ಇದ್ರ ಜೊತೆಗೆ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್. ಇದಕ್ಕೂ ಕೂಡಿಸಿ ಹೇಳ್ಬಿಡ್ತೀನಿ. ಸೇಮ್ 2 marks ಕ್ವಶನ್ಸ್, 3 marks ಕ್ವಶನ್ಸ್, 3 marks ಕ್ವಶನ್ಸ್ ಹೇಳಿದೆ ನಾನು. 2-3 sentences questions, 5-6 sentence questions, RCಗಳು ಅಥವಾ ಎಕ್ಸ್ಟ್ರಾಕ್ಟ್ಸ್ ನೋಡ್ಕೊಳ್ರಿ. ಇದ್ರ ಜೊತೆಗೆ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ ಸಮ್ರಿಯನ್ನು ಕೂಡ ನೋಡ್ಕೊಳ್ರಿ ಮಾಡಿ ಸ್ಟೂಡೆಂಟ್ಸ್. ಸಮ್ರಿಯನ್ನು ಕೂಡ ಕ್ಲಿಯರಾ? ಓಕೆ, ಮತ್ತೆ ಹೇಳ್ತಾ ಇಲ್ಲ ನಾನು. 2 marks ಕ್ವಶನ್ಸ್ ಅಂದ್ರೆ 2-3 ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು, 5-6 ವಾಕ್ಯದಲ್ಲಿ ಉತ್ತರಿಸಿ 3 ಅಂಕದ ಪ್ರಶ್ನೆಗಳು. ಯಾರು ಯಾರಿಗೆ ಹೇಳಿದ್ರು ಸಂದರ್ಭ ಸಹಿತ ಅಂತ ಎಂತ ನೋಡ್ರಿ, ಅದು 3 ಅಂಕದ ಪ್ರಶ್ನೆಗಳು. ಇಷ್ಟು ಮಾಡಿದ್ರೆ 2 lessons plus 2 points ಕಂಪ್ಲೀಟ್ ಆಯ್ತು. ಏನ ಸಪ್ಲಿಮೆಂಟರಿ ಅಂದ್ರೆ ಒಂದೇ ಒಂದು ಲೆಸನ್ ಕೇಳ್ತಾರ, ಅದು ಲೆಸನ್ ನಂಬರ್ 3 ಗ್ರೇಟ್ ಮಾಟರ್ ಎವರ್ ಚೆಲಿಸ್ಟ್ ಅಂತ ಹೇಳಿ. ಬ್ಯೂಟಿಫುಲ್ ಲೆಸನ್ ರೀ, ಗ್ರೇಟ್ ಮಾಟರ್ ಎವರ್ ಚೆಲಿಸ್ಟ್ ಅಂತ ಹೇಳಿ. ಈ ಲೆಸನ್ ನೀವು ನೋಡ್ಕೋಬೇಕಾಗಿದ್ದು ಕೇವಲ 2 ಅಂಕದ ಪ್ರಶ್ನೆಗಳು ಮಾತ್ರ. 2 marks questions ಯು ಶುಡ್ ಅಬ್ಸರ್ವ್. ಸರ್ 2 ಅಂಕದ ಪ್ರಶ್ನೆ ಅಂದ್ರೆ 2-3 sentences questions ಮಾತ್ರ ನೋಡ್ಕೊಡ್ರಿ ಮಾಡಿ ಸ್ಟೂಡೆಂಟ್ಸ್. ಇಷ್ಟು ಮಾಡಿದ್ರೆ ಟೆಕ್ಸ್ಟ್ ಕ್ಲಿಯರ್ ಆಗುತ್ತೆ. ರೈಟ್? ಇನ್ನು ಗ್ರಾಮರ್ ಟಾಪಿಕ್ಸ್ ನೋಡ್ಕೋಣ. ಸೊ ಗ್ರಾಮರ್ ಟಾಪಿಕ್ಸ್ ಫಾರ್ FA3 ಫಸ್ಟ್ ಒನ್ ಪ್ರೆಪೋಸಿಷನ್ ನೋಡ್ಕೊಡ್ರಿ ಮತ್ತು ಸಿಲಾಬಿಫಿಕೇಶನ್ ನೋಡ್ಕೊಡ್ರಿ. ಇನ್, ಆನ್, ಇಂಟು, ಆಫ್, ಅಂಡರ್ ಬರ್ತಾವ ನೀವು. ಸಿಲಾಬಿಫಿಕೇಶನ್ ಅಂದ್ರೆ ಸ್ವರಗಳ ಉಚ್ಚಾರಣೆ ಎಷ್ಟು ಬಾರಿ ಬರುತ್ತೆ ನೋಡ್ರಿ, ಅಷ್ಟು ಸಿಲಾಬಸ್ ಬರುತ್ತೆ. ಇದ್ರ ಬಗ್ಗೆ ನಾನು ಎಲ್ಲ ವಿಡಿಯೋ ಮಾಡಿದೀನಿ, ನೋಡ್ಕೊಳ್ರಿ. ಮತ್ತೆ ಕೂಡ ನಾನು ವಿಡಿಯೋ ಮಾಡ್ತೀನಿ, ಲೆಸನ್ ರಿವಿಷನ್ ಮಾಡ್ತೀನಿ. ಈಗ ಹೇಳೋದಿಲ್ಲ, ಮಾಡಿ ತೋರಿಸ್ಬೇಕಾಗುತ್ತೆ. ಓಕೆ ನಾನು ಇದಾದ ನಂತರ ಥರ್ಡ್ ಟಾಪಿಕ್ ಆರ್ಟಿಕಲ್ಸ್ ನೋಡ್ಕೊಡ್ರಿ. ಎ, ಕ್ಯಾನ್, ದ ಬಗ್ಗೆ ನೋಡ್ಕೊಡ್ರಿ. ಎಸ್ಸೆ ರೈಟಿಂಗ್ ನ ಹೇಗ್ ಬರೀಬೇಕು, ಯಾವ ವೆರಿ ಇಂಪಾರ್ಟೆಂಟ್ ಎಸ್ಸೆ ಅದೋ ಅದನ್ನ ನೋಡ್ಕೊಡ್ರಿ. ಎಸ್ಸೆ ರೈಟಿಂಗ್ ಬರೀಬೇಕಾದ್ರೆ, ಲೆಟರ್ ರೈಟಿಂಗ್ ಬರೀಬೇಕಾದ್ರೆ ಫಾರ್ಮೆಟ್ ನ ಕಂಪ್ಲೀಟ್ ಮಾಡ್ಕೊಡ್ರಿ. ಫಾರ್ಮೆಟ್ ನ ಅರ್ಥ ಮಾಡ್ಕೊಡ್ರಿ. ವೆರಿ ಇಂಪಾರ್ಟೆಂಟ್ ಎಸ್ಸೆ ನಾನು ಹೇಳ್ತೀನಿ. ಚಂದ್ರಯಾನ 3, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ಸ್ ಮತ್ತು ಮಾಸ್ ಮೀಡಿಯಾ, ಇವು ನಾನು ಹೇಳ್ತಿರುವಂತ ಬಹಳಷ್ಟು ಫೇಮಸ್ ಎಸ್ಸೆಸ್ಗಳು. ಚಂದ್ರಯಾನ 3, ಎನ್ವೈರನ್ಮೆಂಟ್ ಪೊಲ್ಯೂಷನ್, ಮಾಸ್ ಮೀಡಿಯಾ. ಸೊ ಮಾಸ್ ಮೀಡಿಯಾ ಅಂದ್ರೆ ಬಹಳಷ್ಟು ಟಾಪಿಕ್ಸ್ ಬರ್ತಾವು, ಎನ್ವೈರನ್ಮೆಂಟ್ ಪೊಲ್ಯೂಷನ್ ಅಂದ್ರೆ ಬಹಳಷ್ಟು ಟಾಪಿಕ್ ಬರ್ತಾವು. ಓಕೆ, ಚಂದ್ರಯಾನ 3 ಇರ್ಲಿ ಒಂದು. ಓಕೆ, ನೆಕ್ಸ್ಟ್ ಫಾರ್ಮ್ಸ್ ಆಫ್ ವರ್ಬ್ಸ್ ಅಂತ ಬರ್ತಾವೆ. ಯಾವ ಕ್ರಿಯಾಪದ V1 V2 V3 ಯಾವ ಫಾರ್ಮ್ಸ್ ನ ಫಿಲ್ ಮಾಡ್ಬೇಕಾಗತ್ತ, ಅದನ್ನ ವರ್ಡ್ ಕೊಲೊಕೇಶನ್ ಅಂತ ಬರ್ತಾವೆ. ವರ್ಡ್ ಜೊತೆಗೆ ಮ್ಯಾಚ್ ಆಗೋದು. ಟೈಮ್, ಟೇಬಲ್, ಟೈಮ್ ಪ್ಲಸ್ ಟೇಬಲ್, ಈ ರೀತಿ ಬರ್ತಾವ, ಅದನ್ನ ನೋಡ್ಕೋಬೇಕಾಗತ್ತ. ಆಮೇಲೆ ಫಾರ್ಮ್ಸ್ ಆಫ್ ವರ್ಬ್ಸ್ ಮತ್ತೆ ರಿಪೀಟ್ ಆಗಿದೆ ಅನ್ಕೊಂಡ್ರೆ, ಅಥವಾ ಫಾರ್ಮ್ಸ್ ಆಫ್ ವರ್ಡ್ಸ್ ಅಂತ ಅಂದ್ರೂ ಕೂಡ ಬರುತ್ತೆ ಏನೋ. ಸೊ ಫಾರ್ಮ್ಸ್ ಆಫ್ ವರ್ಡ್ಸ್ ಅಂತ ಕೂಡ ಬರುತ್ತೆ. ಯಾವ ವಾಕ್ಯದ ಅಡ್ಜೆಕ್ಟಿವ್ ಫಾರ್ಮ್ ಬರುತ್ತಾ, ಅಡ್ವರ್ಬ್ ಫಾರ್ಮ್ ಬರುತ್ತಾ, ನೌನ್ ಫಾರ್ಮ್ ಬರುತ್ತೆ. ಆಕ್ಚುಲಿ ಅಡ್ವರ್ಬ್ ಫಾರ್ಮ್ ಅಲ್ಲ, ಸೊ ನೌನ್ ಫಾರ್ಮ್ ನಿಮಗೆ ಕೇಳ್ತಾರೆ. ಅಡ್ಜೆಕ್ಟಿವ್, ನೌನ್ ಫಾರ್ಮ್. ಇದಾದ ಫೈನೈಟ್ ಅಂಡ್ ನಾನ್ ಫೈನೈಟ್ ವರ್ಬ್ಸ್ ಕೇಳ್ತಾರೆ. ಇದು ಬಹಳಷ್ಟು ಈಸಿ. 2 ಜೊತೆಗೆ V1 ಬಂದಿದ್ರೆ ಸೊ ಅದನ್ನ ನಾನ್ ಫೈನೈಟ್ ಅಂತ ಫೈನೈಟ್ ಮಾಡ್ತೇವೆ. ಇದಾದ ನಂತರ 9th ಸ್ಟೋರಿ ರೈಟಿಂಗ್ ಬರುತ್ತೆ. ಯಾವ ಸ್ಟೋರಿ ರೈಟಿಂಗ್ ಬರೀಬೇಕು ಅನ್ನೋದನ್ನ ನೋಡ್ಕೊಡ್ರಿ. ಆಮೇಲೆ ವೆರಿ ಇಂಪಾರ್ಟೆಂಟ್ ಸ್ಟೋರೀಸ್ ಕೂಡ ಈ ಸಲ ಕಲೆಕ್ಟ್ ಮಾಡಿ. ಮಿನಿಮಮ್ ಯು ಹ್ಯಾವ್ ಟು ಕಲೆಕ್ಟ್ 6 to 10 ಸ್ಟೋರೀಸ್ ನ ಕಲೆಕ್ಟ್ ಮಾಡ್ರಿ. ಓಕೆ, ಇದಾದ ನಂತರ ಲಾಸ್ಟ್ ಒಂದು ಸಿನಾನಿಮ್ಸ್ ಅಂತ ಸಮಾನಾರ್ಥಕ ಶಬ್ದಗಳು, ಗ್ಲೋಸರಿ ಅಂತ ನಾವು ಕೇಳ್ತಿರ್ತೇವೆ. ಒನ್ ವರ್ಡ್ ವೇಲು ಕೂಡ ಕೇಳ್ಬೋದು, ಹೆಂಗಾರ ಕೇಳ್ಬೋದ್ರಿ, ಅದಕ್ಕೆ ಸಿನಾನಿಮ್ಸ್ ನೋಡ್ಬೋದು. ರೈಟ್? ಸೊ ಇವಾಗಿದ್ದು ವೆರಿ ಇಂಪಾರ್ಟೆಂಟ್ ಇಂಗ್ಲಿಷ್ ಗ್ರಾಮರ್ ಟಾಪಿಕ್ಸ್. ವೆರಿ ಇಂಪಾರ್ಟೆಂಟ್ ಅಲ್ಲ, ಇವು ಏನ್ ಕೇಳಬೇಕಾಗಿದ್ದು ಅಷ್ಟನ್ನ ಏನ್ ಅಕಾರ್ಡಿಂಗ್ ಟು ಆಕ್ಷನ್ ಪ್ಲಾನ್ ಪ್ರಕಾರ ನಾನು ಕೊಡ್ತಾ ಇದ್ದೀನಿ. ಸೊ ಏನ್ ಆಕ್ಷನ್ ಪ್ಲಾನ್ ಬಿಟ್ಟಿದ್ದಾನೋ ಅದ್ರ ಪ್ರಕಾರ ಸಿಲೆಬಸ್ ಕೊಟ್ಟಿದ್ದೀನಿ. ಓಕೆ, ಸೊ ಇಷ್ಟೊಂದು ತಯಾರಿ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ರೆಡಿ ಫಾರ್ ಟು ರೈಟ್ FA3 ಗೆ ನೀವು ರೆಡಿ ಆಗ್ತದೆ. ಇದ್ರ ಜೊತೆಗೆ ಆಕ್ಟಿವಿಟೀಸ್ ಗಳನ್ನ ಕೇಳ್ತಾ ಇದ್ದೀನಿ. ಸೊ ಆಕ್ಟಿವಿಟೀಸ್ ಪ್ಲಸ್ ಇದನ್ನ ಸೇರಿಸಿ ನಿಮಗೆ ಇಂಟರ್ನಲ್ ಕೌಂಟ್ ಆಗುತ್ತೆ ಮಾಡಿ ಸ್ಟೂಡೆಂಟ್ಸ್. ಅದಕ್ಕೆ ಹೇಳ್ತಿದ್ದೀನಿ, ಆಕ್ಟಿವಿಟಿ 1, ಆಕ್ಟಿವಿಟಿ 2, ಆಕ್ಟಿವಿಟಿ 3, ಆಕ್ಟಿವಿಟಿ 4. ಸೊ ಎಲ್ಲವೂ ಕೂಡಿಸಿದ್ರೆ ಜೊತೆಗೆ ಆಕ್ಟಿವಿಟಿ 1 ಜೊತೆಗೆ FA1 ಹಿಡಿದರೆ 50, 50, 50, 50 ಟೋಟಲ್ 200 ಆಗುತ್ತಾ. 200ಗೆ ನೀವು 191 ತೊಂದ್ರು ಕೂಡ ಮಾರ್ಕ್ಸ್ ಟೋಟಲ್ ಆಗಿ. ಸೊ 9 ಮಾರ್ಕ್ಸ್ ಹೋದ್ರು ಕೂಡ ನಿಮ್ಗೆ 19.1% ಆಗುತ್ತಾ. ಯು ವಿಲ್ ಗೆಟ್ 20 ಇಂಟರ್ನಲ್, ನಿಮ್ಗೆ 100% ಕೊಟ್ಟೆ ಕೊಡ್ತಾರೆ. 20 ನಮ್ದು
ನೀವೇನಾದ್ರು ಔಟ್ ಆಫ್ 4 ತಗೋಬೇಕಾದ್ರೆ 191 ಮಾರ್ಕ್ಸ್ ಟೋಟಲ್ ತಗೋಬೇಕಾಗುತ್ತೆ. ಸೊ 9 ಮಾರ್ಕ್ಸ್ ಅಷ್ಟೇ ಇಲ್ಲಿ ಲೆಸ್ ಆಗ್ಬೇಕು ನೋಡಿ, ಅಂದಾಗ ಯು ವಿಲ್ ಗೆಟ್ ಔಟ್ ಆಫ್ 4. ಓಕೆ, ಆ ರೀತಿ ಚೆನ್ನಾಗಿ ತಯಾರು ಮಾಡ್ಕೊಂಡು ಅಷ್ಟು ಈಸಿ ಆಗುತ್ತೆ. ಓಕೆ, ಎಸ್, ಇದ್ರ ಪ್ರಕಾರ ನಾನು ಸಿಲೆಬಸ್ ರಿವಿಷನ್ ಮಾಡ್ತಿದ್ರೆ ಬೇಕಾದ್ರೆ ಡಿಸ್ಕವರ್ ಲೆಸನ್ ಯಾವ ಲೆಸನ್ ಬೇಕಾದ್ರೆ ಹೇಳ್ರಿ, ಅದನ್ನ ರಿವಿಷನ್ ಮಾಡೋಣ ಮತ್ತೊಮ್ಮೆ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಓಕೆ, ಸಬ್ಸ್ಕ್ರೈಬ್ ಆಗ್ರಿ. ಇವೆಲ್ಲವೂ ಫ್ರೀ ರೀ. ಇವು ಮಾಡೋದ್ರಿಂದ ನನಗೆ ಸಪೋರ್ಟ್ ಮಾಡುವಂತಾಗುತ್ತೆ, ಇನ್ಸ್ಪೈರ್ ಮಾಡುವಂತಾಗುತ್ತೆ. ಓಕೆ, ನನ್ನ ಚಾನಲ್ ಕೂಡ ಸಪೋರ್ಟ್ ಮಾಡಬಹುದು ಜಾಯ್ನ್ ಆಗೋದ್ ಮೂಲಕ. ಓಕೆ, ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.